ಇದೇ ಪಂಚರಾಜ್ಯ ಚುನಾವಣೆ ಬರ್ತದೆ, ಇದೇ ಟೈಮಲ್ಲಿ ತರಾತುರಲ್ಲಿ ಮಾಡ್ತಾ ಇದ್ದಂದ್ರೆ ನೀವು ಅಪೋಸಿಷನ್ ಮಾಡ್ತಾ ಇದ್ರ, ನೀವು ಓಕೆ ಅಂತ ಇದ್ರೆ ಆಯ್ತು, ಉತ್ತರ ಕೊಡ್ತಾರೆ ಸರ್, ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಉತ್ತರ ಕೊಡ್ತಾರೆ ಭವ್ಯ ಅವರು. ಸರ್, ನಾವೇನಾದ್ರೂ ಅಧಿಕಾರದಲ್ಲಿ ಇದ್ದಿದ್ರೆ ಈ ಹಿಂದೆ ಕೂಡ ನಾವು ನಿಮಗೆ ನಮ್ಮ ಮೀಸಲಾತಿ ಏನು ಲೋಕಲ್ ಗವರ್ಮೆಂಟ್ಸ್ ಅಲ್ಲಿ ತಂದಿದ್ದೀವಿ ಅದ್ರ ಬಗ್ಗೆ ಎಲ್ಲ ತಿಳಿದಿದೆ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. ಅದಕ್ಕೆ ಡಿಬೇಟು ವರ್ಷಾನ್ಗಟ್ಲೆ ನಡೆದಿತ್ತು. ಅದಕ್ಕೆ ಅದು ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ 14 ಲಕ್ಷ ಹೆಣ್ಮಕ್ಳು ಇವತ್ತು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಿದ್ದಾರೆ. ನಾವು ಪಕ್ಷದಲ್ಲಿ ಇದ್ದಿದ್ರೆ ಎಲ್ಲಾ ಪಕ್ಷಗಳನ್ನು ಗಣನೆಗೆ ತಗೊಂಡು, ಎಲ್ಲಾ ರಾಜ್ಯಗಳನ್ನು ಗಣನೆಗೆ ತಗೊಂಡು ಡಿಲಿಮಿಟೇಷನ್ ಬೇರೆ, ವಿಮೆನ್ ರಿಸರ್ವೇಶನ್ ಬೇರೆ ಅಂತ ಮಾಡ್ತಿದ್ವಿ. ಎರಡನ್ನು ಮಿಕ್ಸ್ ಮಾಡಿ ಮಾಡಲೇಬೇಕು. ಪ್ರಶ್ನೆ ಕೇಳಿದರೆ ನಾನು ಅವ್ರಿಗೆ ಉತ್ತರ ಕೊಡ್ತಿದ್ದೀನಿ, ಆಮೇಲೆ ಮಾತಾಡಿ. ಎಡಪಂಥಿ ಬಲಪಂಥಿ ಮಾಡಿದವರು ಜನ ನಕ್ ಬಿಡ್ತಾರೆ. ತೋರಿಸಿದ್ರೆ ಎಡಪಂಥಿ ಅಂದ್ಬಿಟ್ರು, ಬಿಟ್ಬಿಡಿ. ವೀಕ್ಷಕರು ಕೇಳೋ ಪ್ರಶ್ನೆನ ಇನ್ನೊಂದು ಚೂಟ್ ನಾನು ಟ್ವಿಸ್ಟ್ ಮಾಡಿ ಕೇಳ್ತೀನಿ. ಭವ್ಯ ಅವರೇ, ನಾವು ಅಧಿಕಾರದಲ್ಲಿ ಇದ್ದಿದ್ರೆ ಅಂತೇಳಿ ನೀವು ಹೈಪೋಥೆಟಿಕಲ್ ಮಾತನಾಡ್ತಿದ್ರಿ, ಇದ್ರಿ ದಶಕಗಳ ಕಾಲ ನಿಮ್ಮ ಪಕ್ಷ ಅಧಿಕಾರದಲ್ಲಿತ್ತು. ರಾಜೀವ್ ಗಾಂಧಿ ಅವರ ಕನಸು ಅದನ್ನು ಮುಂದುವರಿಸೋ ಅವಕಾಶ ಮನಮೋಹನ್ ಸಿಂಗ್ ಅವ್ರಿಗೂ ಇತ್ತು, ಮಾಡ್ಲಿಲ್ವೇ? ಆದ್ರೆ ಏನಾಯ್ತು ಮೇಡಮ್, ಹೌದು ಕೆಲವು ನಮ್ ಜೊತೆ ಇದ್ದ ಕೋalition ಸಪೋರ್ಟ್ ಇರ್ಲಿಲ್ಲ, ಬಿಜೆಪಿನೂ ಅವಾಗ ಬರ್ಲಿಲ್ವಲ್ಲ ನಮ್ ಸಪೋರ್ಟ್ಗೆ. ಇವತ್ ನಾವು ಸಪೋರ್ಟ್ ರೆಡಿ ಇದ್ದೀವಿ. ಮಾಡ್ಲಿಲ್ಲ, ನಾವೇ ತಗೊಂಡ್ ಬಂದು ಮುಂದೆ ಇಟ್ಟಿದ್ದು ಅಲ್ವಾ, ಇದು ಸ್ಟಾರ್ಟ್ ಮಾಡಿದ್ದು. ಡಿಸೆಂಬರ್ ಅಲ್ಲಿ ಐಟಿ ಫಸ್ಟ್ ಅಮೆಂಡ್ಮೆಂಟ್ ಪ್ರಕಾರ ಮಹಿಳಾ ಮೀಸಲಾತಿಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ತದನಂತರದಲ್ಲಿ ವಾಜಪೇಯಿ ಸರ್ಕಾರ 1999 ಇಂದ 2003 ಅಮೆಂಡ್ಮೆಂಟ್ 85 ಪ್ರಕಾರ ಮಂಡನೆ ಮಾಡ್ತಾರೆ. ಅದು ಮಂಡನೆ ಮಾಡಿದ ರವಿಕುಮಾರ್ ಸರ್, ಥ್ಯಾಂಕ್ ಯು. ಆಯ್ತು, ರವಿಕುಮಾರ್ ಸರ್ ಈಗ ಸಂಸತ್ನಲ್ಲೂ ಕೂಡ ರವಿಕುಮಾರ್ ಸರ್ದು ಮಾತ್ರ ವಾಯ್ಸ್ ಆನ್ ಏರ್ ಇದೆ. ರವಿಕುಮಾರ್ ಸರ್ದು ಮಾತ್ರ ವಾಯ್ಸ್ ಆನ್ ಏರ್ ಇದೆ. ಅನ್ಫಾರ್ಚುನೇಟ್ಲಿ ಶಾರದಾ ಮೇಡಮ್ ಕನೆಕ್ಷನ್ ಮಿಸ್ ಆಗಿದೆ ನಮ್ಗೆ. ರವಿಕುಮಾರ್ ಸರ್ ಆಯ್ತು ಸರ್, ಇವತ್ತು ವೇಣುಗೋಪಾಲ್ ಅವರು ಸೆಷನ್ ನಲ್ಲಿ ಮಾತನಾಡುವಾಗ ಹೇಳಿದ್ದಾರೆ ಬಹಳ ಕ್ಲಿಯರ್ ಆಗಿ, ಮಹಿಳಾ ಮೀಸಲಾತಿ ಮಸೂದೆಗೆ ನಮ್ ತಕರಾರೇ ಇಲ್ಲ, ಆದ್ರೆ ನೀವು ತರ್ಲಿಕ್ಕೆ ಹೊರಟಿರುವ ಈ ಕ್ಷೇತ್ರ ಮರು ವಿಂಗಡಣೆ ಅದ್ರ ಬಗ್ಗೆ ವಿರೋಧ ಇದೆ. ಒಂದು ಕಾನ್ಸ್ಟಿಟ್ಯೂಷನಲ್ ಮತ್ತೊಂದು ಅನ್ಕಾನ್ಸ್ಟಿಟ್ಯೂಷನಲ್ ಬಿಲ್ ಅನ್ನ ಒಟ್ಟಿಗೆ ತಂದು ನೀವು ಅತಿ ಘೋರ ಅಪರಾಧ ಮಾಡ್ತಿದ್ದೀರಿ. ಡೆಲಿಬ್ರೇಟ್ ಆಗಿ ವಿರೋಧ ಪಕ್ಷಗಳನ್ನ ಮಹಿಳಾ ಮೀಸಲಾತಿಯನ್ನ ವಿರೋಧ ಮಾಡಿದ್ರು ಅಂತ ಹೇಳಿ ತಪ್ಪಾಗಿ ನೀವು ಸಂದೇಶ ರವಾನೆ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆಯನ್ನು ನೇರವಾಗಿ ಕೇಳಿದ್ದಾರೆ. ಮೇಡಮ್ ರೇ, ಈಗ ರಾಜೀವ್ ಗಾಂಧಿ ಅವ್ರಿಗೆ ಮೆಜಾರಿಟಿ ಅವಾಗ ಎಷ್ಟಿತ್ತು, ನಮಗೆ ಇವತ್ ಮೆಜಾರಿಟಿ ಎಷ್ಟಿದೆ? ಒಂದೇ ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಅವಾಗ ಎಷ್ಟು ಸೀಟ್ ರಾಜೀವ್ ಗಾಂಧಿ ನಮ್ ದೇಶ ಕೊಟ್ಟಿದ್ದು? 415 416 MP ಸೀಟ್ಗಳನ್ನ ಗೆಲ್ಸಿದ್ದು. ಯಾಕೆ ತರ್ಲಿಲ್ಲ ಮಹಿಳಾ ಬಿಲ್ನ? ನಾನ್ ಕೇಳ್ತೀನಿ, ನಮ್ಮ ಭವ್ಯ ಮೇಡಮ್ ಅವ್ರಿಗೆ ಕೇಳ್ತೀನಿ. 415 416 ಸೀಟ್ಗಳನ್ನ ಇಡೀ ದೇಶ ಬಂಪರ್ ಮೆಜಾರಿಟಿ, ಅದಕ್ಕಿಂತ ಅಷ್ಟು ಮೆಜಾರಿಟಿ ಯಾವ ಪಾರ್ಟಿಗೂ ಬಂದಿಲ್ಲ ಬಿಡಿ. ಈಗ ಯಾಕೆ ತರ್ಲಿಲ್ಲ? ಒಂದು. ಎರಡನೇದು, ಈಗ ವೇಣುಗೋಪಾಲ್ ಅವರು ನಮಗ್ ಕೇಳ್ತಾ ಇದ್ದಾರಲ್ಲ, ಡಿಲಿಮಿಟೇಷನ್ ಇದನ್ನೆಲ್ಲ ಲಿಂಕ್ ಮಾಡಿದಿರಿ, ಅದನ್ನ ಲಿಂಕ್ ಮಾಡಿದಿರಿ, ಇದನ್ನ ಲಿಂಕ್ ಮಾಡಿದಿರಿ ಅಂತ. ನೋಡಿ, ಅದಕ್ಕೆ ಟೈಮ್ ಇದೆ. ಡಿಲಿಮಿಟೇಷನ್ ಇರ್ಬೋದು, ಇದಿರ್ಬೋದು, ಎರಡನ್ನೂ ಮಾಡ್ಲೇಬೇಕಾಗಿದೆ. ಎರಡನ್ನು ನೀವು ನಿಲ್ಲಿಸ್ಬೇಕಾಗಿಲ್ಲ, ಎರಡನ್ನು ನೀವು ಮಾಡ್ಲೇಬೇಕು. ಹಾಗಾಗಿ ಇವಾಗ ಈಗ ಎಲೆಕ್ಷನ್ ಅಂತ ನೀವು ಅಡ್ಡ ತಂದಿದ್ದೀರಾ. ಈ ದೇಶದಲ್ಲಿ ಎಲೆಕ್ಷನ್ ಯಾವಾಗಿರಲ್ಲ ಹೇಳಿ, ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ, ಬೇಗ ತರ್ತಿದ್ದೀರಾ ಅನ್ನೋ ಆರೋಪ ಇದೆ ಸರ್. ಐ ಆಮ್ ಸಾರಿ, ನಿಮ್ಗೆ ಇಂಟರಪ್ಟ್ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದೀನಿ.
ಏಪ್ರಿಲ್ 29 ಆದ್ಮೇಲೆ ಎಲೆಕ್ಷನ್ ಇರೋದಿಲ್ಲ. Exactly. ಅವಾಗ ಕನ್ಸಲ್ಟೇಟಿವ್ ಪ್ರೋಸೆಸ್ ಮಾಡಿ 2 ತಿಂಗಳು 3 ತಿಂಗಳು ಡಿಬೇಟ್ ತಗೊಂಡು ಹೋಗಿ. ಹೇಳಿ ಸರ್, ಹೇಳಿ 3 ದಿನದ ಸ್ಪೆಷಲ್ ಸೆಷನ್ ಬೇಡ, 2 ತಿಂಗಳು ಸ್ಪೆಷಲ್ ಸೆಷನ್ ಮಾಡ್ಕೊಳ್ಳಿ. ಅಧಿವೇಶನ ಕರೆದಿದೆ. ಅದೇ ಯಾಕೆ? ವಿತೌಟ್ ಡಿಬೇಟ್, ವಿತೌಟ್ ಚರ್ಚೆ, ವಿತೌಟ್ ಭಾಷಣ, ವಿತೌಟ್ ಡಿಬೇಟ್, ವಿತೌಟ್ ಚರ್ಚೆ, ಯಾವುದನ್ನು ಕೂಡ ಏಕಾಏಕಿಯಾಗಿ ಸರ್ವಾಧಿಕಾರಿ ಮನೋವೃತ್ತಿಯಿಂದ ನಾವು ಮಾಡಕ್ ಬಯಸೋದಿಲ್ಲ. ಇದು ಸಿಂಪಲ್ ಸರ್, ರವಿಕುಮಾರ್ ಸರ್, ಇದು ಸಿಂಪಲ್. ಸಾಕಷ್ಟು ಚರ್ಚೆ ಆಗಬೇಕು. ಗಂಟೆಗಳ ಕಾಲ ಚರ್ಚೆ ನಡೆಸ್ತೀರಿ. ಇಲ್ಲ, ನನ್ನ ಪ್ರಶ್ನೆ ಇದೊಂದು ಕ್ವಿಕ್ ಪ್ರಶ್ನೆ ಕೇಳಿಸ್ಕೊಂಬಿಡಿ ಸರ್. ಇದೊಂದು ಕ್ವಿಕ್ ಪ್ರಶ್ನೆ ಕೇಳಿಸ್ಕೊಂಬಿಡಿ. ಇದೊಂದು ಕ್ವಿಕ್ ಪ್ರಶ್ನೆ. ಇಲ್ಲ ಇಲ್ಲ ರವಿಕುಮಾರ್ ಸರ್, ಇದೊಂದು ಪ್ರಶ್ನೆ ಕೇಳಿಸ್ಕೊಳ್ಳಿ. ಇದೊಂದು ಪ್ರಶ್ನೆ ಕೇಳಿಸ್ಕೊಳ್ಳಿ ರವಿಕುಮಾರ್ ಸರ್. ಸಾರಿ, ನಮ್ಗೆ ಜನರು ಕೂಡ ಅನೇಕರು, ನಮ್ಮ ವೀಕ್ಷಕರು ಟ್ವಿಟರ್ ಮೂಲಕ ಅನೇಕ ಪ್ರಶ್ನೆಗಳನ್ನ ಹಾಗೆ ಅವರ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಎಲ್ಲದನ್ನೂ ಓದ್ಲಿಕ್ಕೆ ಸಮಯ ಆಗೋದಿಲ್ಲ. ಆದ್ರೆ ಸ್ಕ್ರೀನ್ ನ ಮೇಲೆ ವಾಟ್ಸ್ಆಪ್ ಹಾಗೆ ಟ್ವೀಟ್ ನಲ್ಲಿ ಬರ್ತಿರುವ ಅಭಿಪ್ರಾಯಗಳನ್ನ ನಾವು ತೋರಿಸ್ತಾ ಹೋಗ್ತೀವಿ. ರವಿಕುಮಾರ್ ಸರ್, ನನ್ನ ಸಿಂಪಲ್ ಪ್ರಶ್ನೆ ಇದ್ದಿದ್ದು ಇಷ್ಟೇನೇನೆ. ಕರೆಕ್ಟು, ಯಾವತ್ತಾದ್ರೂ ಆಗ್ಲೇಬೇಕಾಗಿತ್ತು, ಆದ್ರೆ ಈಗ್ಲೇ ಯಾಕೆ ಆಗ್ತಾ ಇದೆ? ಈಗ್ಲೇ ತರಾತುರಿಯಲ್ಲಿ 14ನೇ ತಾರೀಕೆ ಸ್ಪೆಷಲ್ ಸೆಷನ್ ಕರೆದಿರೋದ್ರ ಹಿಂದಿನ ಉದ್ದೇಶ ಏನು? ಇದೇನೆ ಸಿಂಪಲ್ ಪ್ರಶ್ನೆ, ಇದೇನೆ. ಈಗ ಯಾಕೆ ಬೇಡ ಅಂತ ಕೇಳ್ತಾ ಇದ್ದೀನಿ. ಎಲೆಕ್ಷನ್ ಯಾವಾಗ ಇರೋದಿಲ್ಲ. ಎಲೆಕ್ಷನ್ ಈ ದೇಶದೊಳಗಡೆ 30ಕ್ಕಿಂತ ಹೆಚ್ಚು ರಾಜ್ಯಗಳು ಇರ್ತಕ್ಕಂತ, ಯಾವ ಪ್ರತಿ ವರ್ಷನೂ ಎಲೆಕ್ಷನ್ ನಡೀತಾ ಇರ್ತಕ್ಕಂತ ಈ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ಇಷ್ಟೊಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆ ಯಾವಾಗಿರೋದಿಲ್ಲ. ಚುನಾವಣೆ ಪಾಡಿಗೆ ನಡೆಯುತ್ತೆ. ಚುನಾವಣೆ ಪಾಡಿಗೆ ನಡೆಯುತ್ತೆ. ಯಾರಿಗ್ ಶಕ್ತಿ ಇರ್ತಾರೋ, ಯಾರಿಗ್ ಜನ ಮನ್ನಣೆ ಕೊಡ್ತಾರೋ ಅವ್ರು ಎಲೆಕ್ಟ್ ಆಗಿ ಬರ್ತಾರೆ. ನಿಮಗೆ ಯಾಕೆ ಸಂಕಟ? ಅಭಿವೃದ್ಧಿಯ ಚಿಂತನೆಯಲ್ಲಿ ಮಹಿಳೆಯರು ಭಾಗಿಯಾಗಬೇಕು, ಸಹಭಾಗಿಗಳಾಗಬೇಕು. ಈ ದೇಶದ ನಿರ್ಧಾರಗಳಲ್ಲಿ ಮಹಿಳೆಯರ ಪಾಲಿದೆ, ಮಹಿಳೆಯರ ಸಹಭಾಗಿತ್ವ ಇದೆ. ಮಹಿಳೆ ಮುಂದೆ ಬಂದ್ರೆ ಮಾತ್ರ ಈ ದೇಶ ಮುಂದೆ ಬರಕ್ ಸಾಧ್ಯ ಇಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಪಾರ್ಲಿಮೆಂಟ್ಗೆ ಮಹಿಳೆಯರು ಬರೋದಕ್ಕೆ ಇರ್ಲಿ. ರವಿಕುಮಾರ್ ಸರ್, ನಾನು ವಾಪಸ್ ಬರ್ತೀನಿ ನಿಮ್ಮ ಹತ್ರಕ್ಕೆ. ಅಶೋಕ್ ಕೊಟ್ರೆ ಯಾಕೆ ಅನುಮಾನ ಬಂದ್ಬಿಡುತ್ತೆ ಅಂತಂದ್ರೆ, ಈಗ ತರಾತುರಿಯಲ್ಲಿ ತರೋದ್ರ ಹಿಂದಿನ ಉದ್ದೇಶದ ಬಗ್ಗೆ ಅನುಮಾನಗಳು ಯಾಕೆ ಬಂದ್ಬಿಡುತ್ತೆ ಅಂತಂದ್ರೆ, ಈಗ ಚುನಾವಣೆ ನಡೀತಿರೋ ಸಂದರ್ಭದಲ್ಲಿ ನೀವೊಂದು ಸೆಷನ್ ಕರೆದು ಬಿಡ್ತೀರಿ. ಮೋದಿ ಏನ್ ಹೇಳ್ತಾರೆ? ಈ ಮಸೂದೆಯನ್ನ ವಿರೋಧ ಮಾಡಿದ್ರೆ ನೀವು ಮಹಿಳೆಯರನ್ನ ವಿರೋಧ ಮಾಡಿದಾಗೆ. ಮಹಿಳೆಯರಿಗೆ ಮೀಸಲಾತಿ ತರ್ಲಿಕ್ಕೆ ಹೊರಟಿರೋದು ಯಾರು? ನಾವು, NDA. ನಮಗೆಲ್ಲರೂ ಕೂಡ ಬೆಂಬಲ ಕೊಡಿ, ಕ್ರೆಡಿಟ್ ನಮಗ್ ಬೇಡ. ಮಾತುಗಳು ಚೆನ್ನಾಗಿರುತ್ತೆ ಸರ್, ಬಟ್ ಚುನಾವಣಾ ಪ್ರಚಾರಕ್ಕೆ ಹೋದಾಗ ನಿಮ್ ಲೀಡರ್ಸ್ ಏನ್ ಹೇಳ್ತಾರೆ? ಮಹಿಳೆಯರಿಗೆ ಮೀಸಲಾತಿ ತಂದಿದ್ಯಾರು? ನಾವು. ಇನ್ ಕೇಸ್ ವಿರೋಧ ಪಕ್ಷಗಳು ವಿರೋಧ ಮಾಡಿದ್ರೆ ನೋಡಿ, ಮಹಿಳೆಯರಿಗೆ ವಿರೋಧ ಮಾಡ್ತಿರೋದು ಯಾರು? ವಿರೋಧ ಪಕ್ಷದವರು. ಅಂದ್ರೆ ನಿಮಗೆ ಚುನಾವಣಾ ಕ್ಯಾಂಪೇನ್ಗೆ ಒಂದು ಗಟ್ಟಿ ವಿಚಾರ ಬೇಕಿತ್ತು, ಸಿಕ್ಕಿದೆ. ಈಗ ವಿಚಾರ ಇಷ್ಟೇ ಸ್ಮಿತಾ ಅವರೇ, 1953 ನಲ್ಲಿ ಕಾಕಾ ಕೇಲೇಕರ್ ಅವರು ಒಂದು ವರದಿ ಕೊಡ್ತಾರೆ. ಆ ವರದಿನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, OBC ಕಮಿಷನ್ ಆಗಿದೆ ಅಂತ ವರದಿ. ಅದರಲ್ಲಿ ಹೇಳ್ತಾರೆ, ಹೌದು OBC ಅವರದು ಮತ್ತು ದಲಿತರದು ಏನಿದೆ ಹೀನಾಯವಾದಂತ ಪರಿಸ್ಥಿತಿ ಇದೆ, ಹಾಗೆ ಮಹಿಳೆಯರದು ಹೀನಾಯವಾದಂತ ಪರಿಸ್ಥಿತಿ ಅಂತ ಹೇಳ್ತಾರೆ ಕಾಕಾ ಕೇಲೇಕರ್. ತದನಂತರದಲ್ಲಿ